8ನೇ ತರಗತಿ ಕನ್ನಡ ಗದ್ಯಭಾಗ 4 ಯಶೋಧರೆ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಬಿ ಯಶೋಧರೆ. 2. ಕೆಳಗಿನವುಗಳಲ್ಲಿ ಏಕವಚನಕ್ಕೆ ಉದಾಹರಣೆ. ಸರಿಯಾದ ಆಯ್ಕೆ ಡಿ ನೀನು. 3. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ. ಸರಿಯಾದ ಆಯ್ಕೆ ಎ ಸಾಮಾನ್ಯ ವಾಕ್ಯ. 4. ಕಾರ್ಯಪದದ ತದ್ಭವ ರೂಪ. ಸರಿಯಾದ ಆಯ್ಕೆ ಸಿ ಕಜ್ಜ. 5. ಕೆಳಗಿನವುಗಳಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಸರಿಯಾದ ಆಯ್ಕೆ ಬಿ ಚಕ್ರಾಧಿಪತಿ. 6. ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ. ಈ ವಾಕ್ಯದಲ್ಲಿರುವ ಕರ್ತೃಪದ. ಸರಿಯಾದ ಆಯ್ಕೆ ಎ ಸಿದ್ಧಾರ್ಥನು. ಮುಖ್ಯ ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 7. ಗಿರೀಶ ಪುಲ್ಲಿಂಗ, ಅರಮನೆ ನಪುಂಸಕಲಿಂಗ. 8. ರಾಣಿ ರಾಣಿಯರು, ಮಗು ಮಕ್ಕಳು. 9. ವಿನೋದ ಭಿನ್ನದ, ರಾಜ ರಾಯ. 10. ನಿನ್ನ ನಾಮ ಲೋಪಸಂಧಿ, ಪತಿಯೊಡನೆ ಆಗಮ ಸಂಧಿ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 11. ಯಶೋಧರೆ ಮತ್ತೊಮ್ಮೆ ಯಾರನ್ನು ನೋಡಬೇಕೆಂದು ರಾಜನಲ್ಲಿ ಕೇಳುತ್ತಾಳೆ. ಉತ್ತರ. ಯಶೋಧರೆಯು ಮತ್ತೊಮ್ಮೆ ತನ್ನ ಪತಿಯನ್ನು ನೋಡಬೇಕೆಂದು ರಾಜನಲ್ಲಿ ಕೇಳುತ್ತಾಳೆ. ಪ್ರಶ್ನೆ 12. ತಂದೆಯನ್ನು ಕರೆತರಲು ಹೋಗುತ್ತೇನೆ ಎಂದು ಹೇಳಿದವರು ಯಾರು. ಉತ್ತರ. ತಂದೆಯನ್ನು ಕರೆತರಲು ಹೋಗುತ್ತೇನೆ ಎಂದು ರಾಹುಲ್ ಹೇಳಿದನು. ಪ್ರಶ್ನೆ 13. ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು. ಉತ್ತರ. ರಾಜನಿಗೆ ಅಂಬಿಕೆಯು ಕನಸಿನ ವಿಚಾರವನ್ನು ತಿಳಿಸಿದಳು. ಪ್ರಶ್ನೆ 14. ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು. ಉತ್ತರ. ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಪ್ರಶ್ನೆ 15. ಈಗ ನೀನಿರುವ ರೀತಿ ಯಾವುದೆಂದು ರಾಜ ಹೇಳಿದನು. ಉತ್ತರ. ಈಗ ನೀನಿರುವುದು ಸನ್ಯಾಸಿಯ ಸ್ಥಿತಿಯೇ ಎಂದು ರಾಜನು ಹೇಳುತ್ತಾನೆ. ಪ್ರಶ್ನೆ 16. ಸಿದ್ಧಾರ್ಥನ ಹೆಂಡತಿಯ ಹೆಸರೇನು. ಉತ್ತರ. ಸಿದ್ಧಾರ್ಥನ ಹೆಂಡತಿಯ ಹೆಸರು ಯಶೋಧರೆ. ಪ್ರಶ್ನೆ 17. ಕಪಿಲ ವಸ್ತುವಿನ ರಾಜಕುಮಾರ ಯಾರು. ಉತ್ತರ. ಕಪಿಲ ವಸ್ತುವಿನ ರಾಜಕುಮಾರ ಸಿದ್ಧಾರ್ಥ. ಪ್ರಶ್ನೆ 18. ಯಶೋಧರೆಯು ಯಾರ ಪಾದದ ಅಡಿಗೆ ತಲೆಯಿಟ್ಟು ದುಃಖಿಸುವಳು. ಉತ್ತರ. ಯಶೋಧರೆಯು ತನ್ನ ಪತಿಯಾದ ಸಿದ್ಧಾರ್ಥನ ಪಾದದ ಅಡಿಗೆ ತಲೆಯಿಟ್ಟು ದುಃಖಿಸುವಳು. ಪ್ರಶ್ನೆ 19. ರಾಹುಲ್ ತನ್ನ ತಾಯಿಯ ಬಳಿ ಯಾರನ್ನು ನೋಡುವ ಆಸೆಯನ್ನು ವ್ಯಕ್ತಪಡಿಸುವನು. ಉತ್ತರ. ರಾಹುಲನು ತನ್ನ ತಾಯಿಯ ಬಳಿ ತನ್ನ ತಂದೆಯಾದ ಸಿದ್ಧಾರ್ಥನನ್ನು ನೋಡುವ ಆಸೆಯನ್ನು ವ್ಯಕ್ತಪಡಿಸುವನು. ಪ್ರಶ್ನೆ 20. ರಾಹುಲನು ತನ್ನ ತಂದೆಯನ್ನು ನೋಡಲು ಯಾರ ಜೊತೆ ತೆರಳಿದನು. ಉತ್ತರ. ರಾಹುಲನು ತನ್ನ ತಂದೆಯನ್ನು ನೋಡಲು ಅಂಬಿಕೆಯ ಜೊತೆ ತೆರಳಿದನು. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕನ್ನಡ ಸಣ್ಣ ಕಥೆಗಳ ಜನಕ ಎಂದು ಖ್ಯಾತರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಸಾಮಾನ್ಯ ಶತ 1891ರಲ್ಲಿ ಜನಿಸಿದರು. ಇವರು ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಇವರು ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ ಮತ್ತು ಚಿಕ್ಕ ವೀರ ರಾಜೇಂದ್ರ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಬರೆದ ಚಿಕ್ಕ ವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 26. ಸೋದರಿಯ ಸುತಿಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ. ಆಯ್ಕೆ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಸಿದ್ಧಾರ್ಥನು ಅರಮನೆ ತ್ಯಜಿಸಿ 10 ವರ್ಷಗಳು ಕಳೆದಿವೆ. ಮಗ ರಾಹುಲನು ತನ್ನ ತಂದೆಯನ್ನು ಕರೆತರಲು ಹೊರಟಿದ್ದಾನೆ. ಈ ಸಮಯದಲ್ಲಿ ಯಶೋಧರೆಯು ರಾಜನಲ್ಲಿ ತನ್ನ ಪತಿಯೆಡೆಗೆ ಹೋಗಲು ಅನುಮತಿ ಕೇಳುತ್ತಾ, ತನ್ನನ್ನು ಸೋದರಿಯ ಮಗಳೆಂದು ಎಳೆತನದಿಂದಲೇ ಅರಮನೆಗೆ ಕರೆತಂದು ಸೊಸೆಯಾಗಿ ಸ್ವೀಕರಿಸಿದ್ದೀರಿ. ಇಲ್ಲಿ ಎಲ್ಲಾ ಸುಖಗಳು ಅನುಭವಿಸಿದ್ದೇನೆ ಎಂದು ವಿನಂತಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ.
ಅರಮನೆಯಲ್ಲಿ ತಾನು ಕಳೆದ ಸುಖದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಯಶೋಧರಿಯು ರಾಜನ ಕರುಣೆಯನ್ನು ಇಲ್ಲಿ ಸ್ಮರಿಸಿದ್ದಾಳೆ. ವಾಕ್ಯ 27. ಅಮ್ಮಾಜಿ ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೆನಮ್ಮ. ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ತಂದೆಯನ್ನು ಕರೆತರಲು ರಾಹುಲನು ಹೋದವನು ವಾಪಸ್ ಬರುವನೋ ಇಲ್ಲವೋ ಎಂದು ಯಶೋಧರಿಗೆ ಭಯವಾಗುತ್ತದೆ. ಆಗ ರಾಹುಲನು, ನಾನು ಬರುವುದು ಸಂದೇಹವಾದರೆ ನಮ್ಮ ಜೊತೆಯಲ್ಲಿ ಅಂಬಿಕೆಯನ್ನು ಕಳುಹಿಸು ಎಂದು ಹೇಳುತ್ತಾ ತನ್ನ ತಾಯಿಯನ್ನು ಸಮಾಧಾನಪಡಿಸುವಾಗ ಈ ಮಾತು ಹೇಳುತ್ತಾನೆ. ಸ್ವಾರಸ್ಯ: ರಾಹುಲನು ತನ್ನ ತಾಯಿಗೆ ತಾನು ಮರಳಿ ಬರುವ ಭರವಸೆಯನ್ನು ನೀಡುವ ಬಾಲಕನ ಮುಗ್ಧತೆ ಮತ್ತು ಧೈರ್ಯ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 28. ನಿನ್ನ ವಿಧಿ ಕೆಟ್ಟದೆಂದೆಣಿಸದಿರು ಅಮ್ಮಾಜಿ. ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರಿ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ತನ್ನ ತಂದೆಯನ್ನು ಕರೆತರಲು ರಾಹುಲನು ಅಂಬಿಕೆಯೊಡನೆ ಹೊರಟಾಗ ಯಶೋಧರೆಯು ದುಃಖಿಸುವಳು. ನನ್ನ ಹಣೆಬರಹವನ್ನು ನೆನೆದು ಕಣ್ಣೀರಿಡುತ್ತಿರುವಾಗ ರಾಜನು ಯಶೋಧರೆಯನ್ನು ಸಮಾಧಾನಪಡಿಸುತ್ತಾ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ವಿಧಿಯು ಕೆಟ್ಟದ್ದು ಮಾಡಿದೆ ಎಂದು ಶೋಕಿಸಬೇಡ, ನಿನ್ನ ಪತಿಯು ಈ ಲೋಕ ಪೂಜ್ಯನಾಗಿದ್ದಾನೆ ಎಂದು ಹೇಳುವ ಮೂಲಕ ರಾಜನು ಯಶೋಧರಿಗೆ ಸಮಾಧಾನಪಡಿಸುವ ಔದಾರ್ಯ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 29. ನಿದ್ದೆಯಲ್ಲಿ ಮುಳುಗಿನ್ಯಾವ ಕನಸಿನ ಮೊಸಳೆ ಹಿಡಿಯುವುದು. ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರಿ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಯಶೋಧರಿಯು ತನಗೆ ಬಿದ್ದ ಕನಸಿನ ಕುರಿತು ತನ್ನ ಸಖಿ ಅಂಬಿಕೆಗೆ ವಿವರಿಸುತ್ತಾಳೆ. ಈ ಕನಸಿನಿಂದ ಇನ್ನೆಷ್ಟು ತೊಳಲಬೇಕು ಎಂದು ಭೀತಿಯಾಗುತ್ತದೆ ಎಂದು ವಿವರಿಸುವಾಗ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಹಿಂದೆ ಕನಸು ಕಂಡು ಎಚ್ಚರವಾದಾಗ ಪಕ್ಕದಲ್ಲಿದ್ದ ಸಿದ್ಧಾರ್ಥನು ರಾಜ್ಯ ತೊರೆದು ಹೋಗಿದ್ದನು. ಈಗ ಮತ್ತೆ ಅಂತಹುದೇ ಕನಸು ಬಿದ್ದಿರುವುದರಿಂದ ಮುಂದೆ ಇನ್ನೇನು ಆಪತ್ತು ಕಾದಿದೆಯೋ ಎಂಬ ಆತಂಕ ಯಶೋಧರಿಯ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 30. ಅವರು ಬಿಟ್ಟಂತೆ ನೀಯನ್ನ ಕೈ ಬಿಡಬೇಡ. ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಹುಲನು ತನ್ನ ತಂದೆಯನ್ನು ಕರೆತರಲು ಅಂಬಿಕೆಯ ಜೊತೆ ಹೊರಡುವಾಗ ಹೋದವನು ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಭಯ ಯಶೋಧರೆಯಲ್ಲಿ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಅವಳು ತನ್ನ ಮಗನಿಗೆ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ತನ್ನ ಪತಿ ತನ್ನನ್ನು ತೊರೆದಂತೆ ತನ್ನ ಮಗನು ತನ್ನನ್ನು ಬಿಟ್ಟು ಹೋಗಬಹುದು ಎಂಬ ತಾಯಿಯ ಮಮತೆ ಹಾಗೂ ಏಕಾಂಗಿತನದ ಆತಂಕ ಇಲ್ಲಿ ಹೃದಯ ಸ್ಪರ್ಶಿಯಾಗಿ ವ್ಯಕ್ತವಾಗಿದೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 31. ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು. ಉತ್ತರ: ರಾಜನು ರಾಹುಲನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವರ ಇಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ. ಆಗ ರಾಹುಲನು, ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯ ಕಡೆಗೆ ಹೋಗಬೇಕೇ? ಆಗಲ್ಲ, ನಾನೀಗಲೇ ಹೋಗಬೇಕು. ನೀವು ನನ್ನ ತಂದೆಯನ್ನು ನೋಡಿದ್ದೀರಿ, ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟೊಂದು ಬಲವಾಗಿಲ್ಲ. ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ. ಅವರನ್ನು ನೋಡಲು ನಾನೆಷ್ಟು ದಿನ ಕಾಯಬೇಕು? ತಂದೆಯನ್ನು ನೋಡಬೇಕು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆ ಇದೆ. ನೀವು ಭಯಪಡುವ ಅಗತ್ಯವಿಲ್ಲ. ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುತ್ತೇನೆ ಎಂದು ತನ್ನ ಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ಪ್ರಶ್ನೆ 32. ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು. ಉತ್ತರ: ಯಶೋಧರೆಯ ವಿಧಿಯ ಬಗ್ಗೆ ರಾಜನು, ನಿನ್ನ ವಿಧಿ ಕೆಟ್ಟದ್ದೆಂದು ಎಣಿಸಬೇಡ, ನಿನ್ನ ಅರಸನು ಇಂದು ಲೋಕಕ್ಕೆ ಪೂಜ್ಯನಾಗಿದ್ದಾನೆ. ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಿಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿದ್ದಾನೆ. ನಿನ್ನ 10 ವರ್ಷಗಳ ತಪಸ್ಸಿನ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆದು ತರಲು ಹೊರಟು ನಿಂತಿದ್ದಾನೆ. ವಿಧಿಬದ್ಧವಾಗಿ ನಡೆಯುವ ಯಜ್ಞದಲ್ಲಿ ಉದ್ಗಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆಯುವಂತೆ ನಿನ್ನ ಮಗನು ಖಂಡಿತವಾಗಿಯೂ ತನ್ನ ತಂದೆಯನ್ನು ಕರೆದುಕೊಂಡು ಬರುತ್ತಾನೆ ಎಂದು ಹೇಳಿ ಸಮಾಧಾನಪಡಿಸಿದನು.